Hi guys, welcome back to my channel. Time evening ಆಗಿದೆ, almost 5 o'clock ಆಗಿದೆ. So ಇವತ್ತಂತೂ oh my god, ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಆಲ್ಮೋಸ್ಟ್ 11-12 o'clock ನಾನು 12 o'clock ಜಿಮ್ಗೆ ಹೋಗಿ 1:30ಗೆ ಜಿಮ್ಮಿಂದ ಹೊರಗಡೆ ಬಂದು ಸ್ನಾನ ಮಾಡಿ ಊಟ ಮಾಡಿ ಓಕೆ ಸ್ನಾನ ಮಾಡಿ ಊಟ ಮಾಡಿ ಮಲ್ಕೊಂಡಿದ್ದೋಳಿಗೆ ಐ ಜಸ್ಟ್ ಗಾಟ್ ಮೈ ಪೀರಿಯಡ್ಸ್ ಆ್ಯಂಡ್ ಐ ಸ್ಲೆಪ್ ಫಾರ್ 2 hours. ನಿಜ ಹೇಳ್ಬೇಕಂದ್ರೆ ನಿದ್ದೆ ಬಂದೇ ಇಲ್ಲ ನನಗಂತೂ. ಬಟ್ ಐ ಡೋಂಟ್ ನೋ, ಈವ್ನಿಂಗ್ ಆಗೋಗ್ಬಿಟ್ಟಿದೆ. ಬಟ್ ಐ ಡೋಂಟ್ ನೋ, ಐ ಹ್ಯಾವನ್ ಡನ್ ಎನಿಥಿಂಗ್ ಟುಡೇ. ಟೀ ಮಾಡೋಣ. ನಾನು ಡೈಲಿ 2 ಸ್ಪೂನ್ ಶುಗರ್ ತಿಂತೀನಿ. ಒಂದು ಮಾರ್ನಿಂಗ್ ಟೀಯಲ್ಲಿ, ಇನ್ನೊಂದು ಈವ್ನಿಂಗ್ ಟೀಯಲ್ಲಿ. ಅಷ್ಟು ಬಿಟ್ಟರೆ ನಾನು ಶುಗರೇ ತಿನ್ನಲ್ಲ ಆ್ಯಕ್ಚುಲಿ. ಅಂದರೆ ಶುಗರ್ ಕನ್ಸಂಪ್ಷನ್ ತುಂಬ ಕಡಿಮೆ ಇದೆ, ಬಟ್ ಸ್ಟಿಲ್ ಇದೂ ಜಾಸ್ತಿ. ಬಿಕಾಸ್ ಟ್ರೈನರ್ ಹೇಳ್ತಾ ಇದ್ರು ನೀವು ಶುಗರ್ನ ಝೀರೋ ಮಾಡಿ ಅಂತ. ಬಟ್ ನನಗೆ ಶುಗರ್ನ ಝೀರೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಡೆಫಿನೆಟ್ಲಿ ಕಡಿಮೆ ಅಂದರೆ ನಾನು ತಿನ್ನೋದೇ 2 ಸ್ಪೂನ್. ಅದರಲ್ಲೂ ಬೇಡ ಅಂತಂದರೆ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಅಷ್ಟು ಸ್ಪೂನ್. ಆ್ಯಂಡ್ ವಿತೌಟ್ ಕಾಫಿ ಆರ್ ಟೀ ನನ್ನ ಡೇ ಸ್ಟಾರ್ಟು ಆಗಲ್ಲ, ಕಂಪ್ಲೀಟು ಆಗಲ್ಲ. ಆ್ಯಕ್ಚುಲಿ ಐ ಡೋಂಟ್ ನೋ ಹೆಂಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ. ಇಟ್ ಈಸ್ ಸೋ ಬ್ಯಾಡ್, ಐ ನೋ. ಬಟ್ ಸ್ಟಿಲ್ ನನಗೆ ತುಂಬ ಇಷ್ಟ ಟೀ ಅಂದರೆ, ಜಾಸ್ತಿ ಇಷ್ಟ. ಕಾಫಿ ಅಂದರೆ ತುಂಬ ಇಷ್ಟ. ಬಟ್ ಕಾಫಿ ಸೋ ಅಡಿಕ್ಟಿವ್. ಒನ್ಸ್ ನಾನು ಕಾಫಿ ಅಡಿಕ್ಟ್ ಆದರೂ ಐ ವಾಂಟ್ ಲೈಕ್ ಒಂದಿನಕ್ಕೆ 3 to 4 glasses ಕಾಫಿ ಬೇಕು ಅಂತ ಅನಿಸುತ್ತೆ. ಸೊ ಐ ಟ್ರೈ ಟು ಹ್ಯಾವ್ ಟೀ. ಕಾಫಿಗಿಂತ ಸ್ವಲ್ಪ ಬೆಟರ್ ಅಂತ ಅಷ್ಟೇನೆ. ಹೀಟ್ ಆಗಲ್ಲ ಅಂತ ಹೇಳ್ತಾರಲ್ಲ, ಅದಿರ್ಬೋದು ಅನ್ಸುತ್ತೆ. ಇರೋ ಮೋಸ್ಟ್ಲಿ 2 ಒಂದೇ ಅನಿಸುತ್ತೆ. ಹೂ ನೋಸ್. ಕಾಫಿ ಬಿಟ್ಟು ನಾನು ಟೀ ಸ್ವಿಚ್ ಆಗಿದ್ದೀನಿ. ಏನೋ ಗೊತ್ತಿಲ್ಲ, ಐ ವಿಲ್ ಹ್ಯಾವ್ ಇಟ್ ಅಷ್ಟೆ. ನನಗೇನೋ ಹತ್ರ 1 or 2 cups ಕುಡಿಯೋದ್ರಿಂದ ಏನೋ ಆಗಲ್ಲ. ಬಿಕಾಸ್ ನಾನು ಕ್ಯಾಲರಿ ಡೆಫಿಸಿಟಲ್ಲೇ ಇದ್ದೀನಿ. ನಾನು ಪೋರ್ಷನ್ ತುಂಬ ಕಂಟ್ರೋಲ್ ಮಾಡ್ತೀನಿ. ಪ್ರೋಟೀನ್ಸ್ನ ಕರೆಕ್ಟಾಗಿ ತಿಂತೀನಿ. ಯೂಶ್ವಲಿ ಇವತ್ತು ಮಧ್ಯಾಹ್ನ ಅಷ್ಟೊಂದು ಪ್ರೋಟೀನ್ ನಾನು ಊಟದಲ್ಲಿ ಆ್ಯಡ್ ಮಾಡ್ಕೊಂಡಿರಲಿಲ್ಲ. ಜಸ್ಟು ಬೆಂಡೆಕಾಯಿ ಪಲ್ಯ, ಅನ್ನ ಮತ್ತು ಮೊಸರು ತಿಂದೆ. 0 ಪ್ರೋಟೀನ್ ಇತ್ತು. ಇವಾಗ ಈವ್ನಿಂಗ್ ಕಂಪ್ಲೀಟ್ಲಿ ಏನಾದ್ರು ಪ್ರೋಟೀನ್ ಮೇಲೆ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಏನು ಮಾಡಬೇಕಂತ ಗೊತ್ತಿಲ್ಲ. ಯೂಶ್ವಲಿ ನನಗೆ ಶುಂಠಿ ಹಾಕಿ ಮಾಡೋ ಟೀ ಅಂದರೆ ತುಂಬ ಇಷ್ಟ. ನನ್ನ ಪೀರಿಯಡ್ ಇರೋದಕ್ಕೆ ನನಗೆ ನೆನ್ನೆ ಎಲ್ಲ ಸ್ವಲ್ಪ ಸ್ಟೊಮಕ್ ಪೇಯ್ನ್ ಥರ ಆಯಿತು. ಬಟ್ ಇವತ್ತೇನೂ ಇಲ್ಲ. ಬಟ್ ನಂಗೆ ಗೊತ್ತಾಗ್ತಾ ಇತ್ತು ನನ್ನ ಬಾಡಿ ಎಲ್ಲ ಒಂದು ಸ್ವಲ್ಪ ಊದ್ಕೊಂಡಿರೋ ಥರ ಆಗಿದೆ. ಹೊಟ್ಟೆಲ್ಲ ಸ್ವಲ್ಪ ಬ್ಲೋಟೆಡ್ ಥರ ಆಗಿದೆ. ನನ್ನ ವೆಯ್ಟ್ ಕೂಡ ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಸೊ ನನಗೆ ಅನ್ನಿಸ್ತಾ ಇತ್ತು ಒಂದು 2-3 ಡೇಸಿಂದ ಯಾಕೆ ಇಷ್ಟೊಂದು ಬ್ಲೋಟೆಡ್ ಆಗಿದೆ ಅಂತ ನಂಗೆ ಗೊತ್ತಾಗ್ಬಿಡುತ್ತೆ ಸಿಮ್ಟಮ್ಸ್. 1-2 ಆ್ಯಕ್ನಿಸ್ ಕೂಡ ಬಂದಿತ್ತು. ಐ ಥಿಂಕ್ ಸೊ ಇಫ್ ಯು ಆಸ್ಕ್ ಮೀ ನನ್ನ ಸ್ಕಿನ್ ಹೇಗೆ ಇಷ್ಟೊಂದು ಕ್ಲಿಯರ್ ಇದೆ ಅಂತ, ಬಟ್ ಫಸ್ಟ್ ನನ್ನ ಸ್ಕಿನ್ ಹಿಂಗಿರಲಿಲ್ಲ, ತುಂಬ ಕೆಟ್ಟದಾಗಿತ್ತು. ನಾನು ತುಂಬ ಇಂಪ್ರೂವೈಸ್ ಅಂದರೆ ತುಂಬ ಡರ್ಮಟಾಲಜಿಸ್ಟ್ ಹತ್ರ ಟ್ರೀಟ್ಮೆಂಟ್ಸು, ಡಾಕ್ಟರ್ ಹತ್ರ ಪದೇ ಹೋಗಿ ಒಂದು 2 years ಕಂಟಿನ್ಯೂಸ್ ಆಗಿ ಹೋದ್ಮೇಲೆ ಆ್ಯಕ್ಚುಲಿ ನನ್ನ ಸ್ಕಿನ್ ತುಂಬ ಕ್ಲಿಯರ್ ಆಗಿದೆ. ನಾನು ಏನು ಮೆಡಿಕೇಶನ್ ಥರ ಮಾಡ್ಕೊಳ್ಳಲ್ಲ. ತೀರಾ ಆ್ಯಕ್ನಿಸ್ ಬಂದು ನಾನು ಕಂಟ್ರೋಲೇ ಮಾಡೋಕ್ಕಾಗಿಲ್ಲ ಅಂತಂದರೆ ನಾನು ಡರ್ಮೆಟಾಲಜಿಸ್ಟ್ ಹತ್ರ ಹೋಗ್ತೀನೋ ಹೊರತು ನಾನು ಏನು ಮಾಡ್ಕೊಳ್ಳಲ್ಲ. ಎಷ್ಟೊಂದು ಜನಕ್ಕೆ ಮನೇಲಿ ಮಾಡೋದು ಕಡಲೆಟ್ಟು ಅದು ಇದೆಲ್ಲ ಯೂಸ್ ಆಗ್ಬೋದು. ಬಟ್ ನನಗೆ ಅದು ಯಾವುದೂ ಸೂಟ್ ಆಗೋದೇ ಇಲ್ಲ. ಯಾಕೆ ಸೂಟ್ ಆಗಲ್ಲ ಅಂತಂದರೆ ಎಲ್ಲರ ಸ್ಕಿನ್ ಡಿಫ್ರೆಂಟ್ ಇರುತ್ತೆ. ನನ್ನ ಸ್ಕಿನ್ಗೆ ಈ ಥರ ಯಾವುದೇ ಥರ ಹೋಮ್ ಮೇಡ್ ಥಿಂಗ್ಸ್ ಏನೂ ವರ್ಕ್ ಆಗಲ್ಲ. 0 ಏನೂ ವರ್ಕ್ ಆಗೋದಿಲ್ಲ. ನಾನು ಅದರಲ್ಲಿ ಟ್ರೈ ಮಾಡಿದ್ದೀನಿ. ಆಮೇಲೆ ಗೊತ್ತಾಯಿತು, ನಾನು ಡಾಕ್ಟರ್ ಹತ್ರನೇ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನನಗೆ ಮತ್ತೆ ಪಿಂಪಲ್ ಬರಲೇ ಇಲ್ಲ. ಪಿಂಪಲ್ಸ್, ಆ್ಯಕ್ನಿಸ್ ಲಿಟ್ರಲಿ ನೀವು ನಂಬಲ್ಲ, ನಾನು ಸನ್ಸ್ಕ್ರೀನ್ ಒಂದು ಬಿಟ್ಟು ಬೇರೆ ಏನೂ ಹಚ್ಚೇ ಇಲ್ಲ ಸ್ಕಿನ್ ಮೇಲೆ. ಅಂದರೆ ನನ್ನ ಸ್ಕಿನ್ನಲ್ಲಿ ಆ್ಯಕ್ನಿಸ್ ಎಲ್ಲ ತುಂಬ ಕಡಿಮೆ. ಬಟ್ ಬಿಫೋರ್ ನಾನು ಇನ್ನೂ ಟೀನೇಜಲ್ಲಿ ಇದ್ದಾಗ ನಂಗೆ ತುಂಬ ಜಾಸ್ತಿ ಬರ್ತಾಯಿತ್ತು. ಯಾವಾಗೆಲ್ಲ ಯಾರು ರೈಟ್ ಗೈಡೆನ್ಸೇ ಕೊಡ್ತಾ ಇರಲಿಲ್ಲ. ನಾನು ಏನೇನೋ ಹೋಮ್ ಮೇಡ್ ಥಿಂಗ್ಸ್ನ ಟ್ರೈ ಮಾಡ್ತಾ ಇದ್ದೆ. ಅದು ಯಾವುದೂ ವರ್ಕೇ ಆಗಲಿಲ್ಲ ಆ್ಯಕ್ಚುಲಿ. ಟೀ ಕುಡಿಯೋಕೆ ಮುಂಚೆ ಫಸ್ಟ್ ನನಗೆ ವಾಟರ್ ಕುಡಿಬೇಕು ಅಂತ ಅನಿಸ್ಬಿಟ್ಟೆ. ನಾನು ಎದ್ದಾಗಿದ್ದ ನೀರೇ ಕುಡ್ದಿಲ್ಲ. ಆ್ಯಂಡ್ ನನ್ನ ನೆಕ್ಸ್ಟ್ ಬ್ಲಾಗಲ್ಲೆಲ್ಲ ನಿಮಗೆ ಇನ್ನೂ ತುಂಬ ಥಿಂಗ್ಸ್ ಇದೆ. ಬಿಕಾಸ್ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ನೆಕ್ಸ್ಟ್ ಬರೋ ಬ್ಲಾಗ್ಸಲ್ಲೆಲ್ಲ ಚೆನ್ನಾಗಿರುತ್ತೆ. ಬಿಕಾಸ್
ದೇರ್ ಇಸ್ ಅ ಸರ್ಪ್ರೈಸ್ ಥಿಂಗ್ ಇದೆ ನನಗೆ ನೆಕ್ಸ್ಟ್ ಮಂತ್. ಐ ಆಮ್ ಸೋ ಎಕ್ಸೈಟೆಡ್. ಆಲ್ಮೋಸ್ಟ್ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಅದಕ್ಕೆಲ್ಲ. ನಾನು ಐ ಥಿಂಕ್ ನನ್ನ ಲೈಫಲ್ಲಿ ಇಟ್ಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಂದು ಸರ್ಪ್ರೈಸ್, ನನಗೆ ನಾನೇ ಕೊಡ್ಕೊತಾ ಇರೋ ಸರ್ಪ್ರೈಸ್ ಇದು. ಸೊ ಐ ಆಮ್ ಸೋ ಹ್ಯಾಪಿ. ನೋಡಬೇಕು, ನಾನು ಅದಕ್ಕೆಲ್ಲ ಪ್ರಿಪೇರ್ ಎಲ್ಲ ಆಗ್ತಾಯಿದ್ದೀನಿ. ಶಾಪಿಂಗ್ ಎಲ್ಲ ಮಾಡಿದ್ದೀನಿ. ಇಡೀ ಮಾಲ್ನ 2 days ಬ್ಯಾಕು ಫಿನಿಕ್ಸ್ ಮಾರ್ಕೆಟ್ ಸಿಟಿ ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಮಾಲ್ ಇದೆ, ಅದು ನೆನಪಿಲ್ಲ ಹೆಸರು. ಸೊ ಇಡೀ ಮಾಲ್ ಹುಡುಕಿದ್ದೀನಿ. ಒಂದು 2-3 ಡ್ರೆಸ್ಸಸ್ ಬೇಕಿತ್ತು. ಹುಡ್ಕಿದ್ಮೇಲೆ ಒಂದೂ ಸಿಕ್ಕಿಲ್ಲ. ಇಡೀ ಮಾಲಲ್ಲಿ ಒಂದು ಬಟ್ಟೆನೂ ಸಿಕ್ಕಿಲ್ಲ. ಭಾಳ ಕಾಸ್ಟ್ಲಿ ಇತ್ತು. ಪ್ಲಸ್ ಆಬ್ವಿಯಸ್ಲಿ ಇಟ್ ಈಸ್ ನಾಟ್ ಲೈಕ್ ಮಿಡಲ್ ಕ್ಲಾಸ್ ಫ್ರೆಂಡ್ಲಿ ಡ್ರೆಸ್ಸಸ್ ಇರಲಿಲ್ಲ. ಓಕೆ, ನಾನು 1000-1500 ಖರ್ಚು ಮಾಡಲಿಕ್ಕೆ ರೆಡಿ ಇದೆ ಒಂದು ಕ್ಲಾತ್ಸ್ಗೆ. ನನಗೆ ನಿಜವಾಗ್ಲೂ ಸಿಗಲಿಲ್ಲ. ನಾರ್ಮಲ್ ಪೀಪಲ್ ಕೆನಾಟ್ ಆಫರ್ಡ್ ಫಿನಿಕ್ಸ್ ಮಾರ್ಕೆಟ್ ಸಿಟಿ ಆ್ಯಂಡ್ ಆಲ್. ಆಮೇಲೆ ಕೊನೆಗೆ ಮಂತ್ರಿ ಮಾಲ್ಗೆ ಹೋಗಿದ್ದೆ ನಿನ್ನೆಲ್ಲ ಮೊನ್ನೆ ಹೋದಾಗ ನನಗೆ ಥ್ಯಾಂಕ್ ಗಾಡ್ ಒಂದು 2 ಬಟ್ಟೆ ಸಿಕ್ತು. ಒಂದು ವೆಸ್ಟ್ ಸೈಡಲ್ಲಿ ಬೈ ಮಾಡಿದೆ, ಇನ್ನೊಂದು ನ್ಯೂ ಮೀ ಅಂತ ಹೊಸದಾಗಿ ಸ್ಟೋರ್ ಓಪನ್ ಆಗಿದೆ ಮಂತ್ರಿ ಮಾಲಲ್ಲಿ. ಅಲ್ಲಿ ನನಗೆ ಒಂದು ಡ್ರೆಸ್ ಸಿಕ್ತು. ಐ ಆಮ್ ಸೋ ಹ್ಯಾಪಿ. ಅಟ್ಲೀಸ್ಟ್ ಐ ಗಾಟ್ 2 cloths ಅಂತ. ಇನ್ನೊಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಒಂದು ಬಟ್ಟೆ. ಅದನ್ನ ಯಾವುದು ನಾನು ತೋರಿಸೋದಿಲ್ಲ, ಬಿಕಾಸ್ ಅದು ನನಗೆ ಸರ್ಪ್ರೈಸಿಗೆ ಬೇಕಿದೆ. ಸೊ ಅದನ್ನೇನು ನಾನು ತೋರಿಸೋದಿಲ್ಲ. ಟೀ ರೆಡಿ ಆಗಿದೆ. ಓ ಗಾಡ್, ಫುಲ್ ಅಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಆಗಿದೆ ಟೀ ಅಂತ ಗೊತ್ತಾಗ್ತಾ ಇದೆ. ಕಲರ್ ನೋಡಿದ್ರೇನೆ ತುಂಬ ಹೊತ್ತು ಕುದಿಸಿದ್ರೆ ಮಾತ್ರ ಕಲರ್ ಬರುತ್ತೆ. ನನಗೆ ಅದಕ್ಕೆ ಈ ಥರ ಟೀಗಳು ಇಷ್ಟ. ಬೇಕಾದ್ರೆ ಏನು ಆರ್ಟಿಫಿಷಿಯಲ್ ಕಲರ್ಸ್ ಇರಲ್ಲ ಅನ್ಸುತ್ತೆ. ತುಂಬ ಹೊತ್ತು ಕುದಿಸ್ಬೇಕು. ತುಂಬ ಹೊತ್ತು ಕುದಿಸಿ ನಾನು ಬೇರೆ ಒಂದು ಸ್ಪೂನ್ ಕಂಪ್ಲೀಟ್ ಸ್ಪೂನ್ ಹಾಕ್ತೀನಿ ಟೀ ಪೌಡರ್ನ. ತುಂಬ ಹೊತ್ತು ಕುದಿಸಿದ್ರೆ ಮಾತ್ರ ಕಲರ್ ಬಂದರೆ ಇಟ್ಸ್ ನ್ಯಾಚುರಲ್ ಅಂತ. ನೀವು ಹಾಕಿದ ತಕ್ಷಣ ಕಲರ್ ಬಂದರೆ ಟೀ ಪೌಡರ್ ಏನು ಕಲಬೆರಕೆ ಇದೆ ಅಂತ ಅರ್ಥ. ಓಕೆ, ಅದೇ ನನ್ನ ಗಿಟಾರು. ನಾನು ಪ್ರಾಕ್ಟೀಸ್ ಮಾಡೋದು. ನನಗೆ ತುಂಬ ಇಂಟ್ರೆಸ್ಟ್ ಇದೆ ಗಿಟಾರ್ನೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ. ನಾನು ತುಂಬ ಆಸೆ ಪಟ್ಟು ತರಿಸ್ಕೊಂಡಿದ್ದು ಗಿಟಾರ್. ಅದು ಅಂದರೆ ಭಾಳ ರಿಕ್ವೆಸ್ಟ್ ಮಾಡಿ, ಭಾಳ ಆಸೆ ಪಟ್ಟು. ನನಗೆ ಕಾಲೇಜಲ್ಲಿದ್ದಾಗ ನನಗೆ ಭಾಳ ಇಷ್ಟ ಆಯಿತು. ನನಗೆ ಗಿಟಾರ್ ಕಲಿಬೇಕು ಅಂತ ಅಂದ್ಬಿಟ್ಟು. ಬಟ್ ಅವಾಗೆಲ್ಲ ಕೊಡಿಸ್ಲಿಕ್ಕೆ ಯಾರೂ ಇರ್ತಾ ಇರಲಿಲ್ಲ ಅಲ್ಲ. ಸೊ ಇವಾಗ ಅಟ್ಲೀಸ್ಟ್ ಇವಾಗ ತಗೋಬಹುದು. ನಾನು ತುಂಬ ಆಸೆ ಪಟ್ಟು ಕಲಿತಾ ಇದ್ದೀನಿ. ನನ್ಗೆ ಯಾರನ್ನೂ ಇಂಪ್ರೆಸ್ ಮಾಡೋ ಇಂಟೆನ್ಷನ್ ಇಲ್ಲ. ಕಲಿತು ನಾನು ತುಂಬ ಆಸೆ ಪಟ್ಟು ತಗೊಂಡಿದ್ದು ಗಿಟಾರ್ನ. ಪ್ರಾಕ್ಟೀಸ್ ಮಾಡ್ತಾ ಇದ್ದಷ್ಟು ತುಂಬ ಆಸೆ ಪಟ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಬಟ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತು. ಸ್ವಲ್ಪ ದಿನ, ಒಂದು 15 days ಏನೋ ಸರಿಯಾಗಿ ತಂದಾಗಿಂದ ಇದು ಮಾಡಿರಲಿಲ್ಲ. ಬಟ್ ಅದಾದಮೇಲೆ ಎತ್ತಿಡೋದು ಯಾವುದೂ ಅಷ್ಟೇ ಎತ್ತಿಡಬಾರ್ದು. ಗಿಟಾರ್ ಆಗಿರಲಿ, ಯಾವುದೇ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಅಕಸ್ಮಾತ್ ನೀವೇನಾದ್ರು ಬುಕ್ ಓದಬೇಕಾದ್ರೆ ಯಾವುದನ್ನು ಎತ್ತಿ ಪಕ್ಕಕ್ಕೆ ಇಡಬೇಡಿ. ಅದು ನಿಮ್ಗೆ ಡೈಲಿ ಹಿಂಗೆ ಓಡಾಡ್ತಾ ಕಣ್ಣತ್ರ ಇದ್ರೆ, ಕಣ್ಣು ಮುಂದೆ ಇದ್ರೆ ನಾವೇನು ಮಾಡ್ತೀವಿ ಅಂದರೆ ಎತ್ಕೊತೀವಿ, ಬಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಾನು ಅದನ್ನು ನೋಡಿದ ತಕ್ಷಣವೇ ನನಗೆ ಮಾಡೋ ಕೆಲಸ ಎಲ್ಲ ಬಿಟ್ಟು ಅದನ್ನು ಪ್ಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಅವಾಗ ಹಂಗೆ ಮಾಡಿದಾಗ ಏನಾಗುತ್ತೆ, ನಾವು ಪ್ರಾಕ್ಟೀಸ್ ಮಾಡ್ಬೋದು. ಬುಕ್ಸ್ನೂ ಅಷ್ಟೇ, ಎಲ್ಲನೂ ಅಷ್ಟೇನೆ. ಎತ್ತಿ ಸೈಡ್ಗಿಟ್ಟು ಕೈಗೆ ಸಿಗದೆ ಇರೋ ಥರ ಇಟ್ಟಾಗ ಏನಾಗ್ಬಿಡುತ್ತೆ ಅಂತಂದರೆ, ನಾವು ಅದನ್ನ ಕಡಿಮೆ ಪ್ರಾಕ್ಟೀಸ್ ಮಾಡ್ತೀವಿ, ಅಥವಾ ಎತ್ತಿ ದೂರದಲ್ಲಿ ಇಟ್ಟಾಗ ಅದನ್ನ ಕಡಿಮೆ ಓದ್ತೀವಿ ಆ ಬುಕ್ಸ್ಗಳನ್ನ. ಸೊ ಹಂಗೆ ಮಾಡಬಾರ್ದು. ನಾವು ಯಾವುದನ್ನಾದ್ರು ಜಾಸ್ತಿ ಯೂಸ್ ಮಾಡಬೇಕು ಅಂದರೆ ಅದು ಕಣ್ಣು ಮುಂದೆನೇ ಇಟ್ಕೊಂಡಿರ್ಬೇಕು. ಹೋಗ್ತಾ ಬರ್ತಾ ನಾನು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀನಿ. ಹೋಗ್ತೀನಿ, ಬರ್ತೀನಿ, ಕೂತ್ಕೊಂಡಿದ ತಕ್ಷಣ ಸೋಫಾ ಮೇಲೆ ಕಣ್ಣಿಗೆ ಕಾಣಿಸಿದ ತಕ್ಷಣನೇ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ ಥರನೇ ಆಗಿದೆ ಟೀ. ಯೂಶ್ವಲಿ ಕೆಲವೊಂದ್ಸಲ ತುಂಬ ಚೆನ್ನಾಗಾಗುತ್ತೆ, ಕೆಲವೊಂದ್ಸಲ ತುಂಬ ಆವ್ರೇಜ್ ಆಗಿದೆ. ಇವತ್ತು ಸ್ವಲ್ಪ ಆವ್ರೇಜ್ ಆಗಿದೆ ಅಂತ ಹೇಳ್ಬೋದು. ಬಟ್ ಓಕೆ, ಇಟ್ ಈಸ್ ನೈಸ್ ಓನ್ಲಿ. ಆ ಥರ ಏನು ಕೆಟ್ಟದಾಗೇನೂ ಇಲ್ಲ. ಹಾಗೆ ಇದೊಂದು ಹೇಳಬೇಕು, ನಾನು ಹಿಂದೆ ನೋಡಿ ರಾಶಿ ಬುಕ್ಸ್ ಇಟ್ಟಿದ್ವಿ. ಓಕೆನಾ, ಇದು ಫಸ್ಟ್ ಐ ಥಿಂಕ್ ಫಸ್ಟ್ ಬುಕ್ ಇದೆಲ್ಲ, ಇದು ಮರಳಿ ಮಣ್ಣಿಗೆ ಬುಕ್ ಇದು. ಸೊ ಆ ಬುಕ್ನ ರೀಸೆಂಟಾಗಿ ಓದ್ಬಿಟ್ಟು ಓದಿ ಮುಗಿಸಿದ್ದೀನಿ. 419 ಪೇಜ್ ಇರೋವಂಥ ಬುಕ್ ಅದು. ಸೊ ಅದನ್ನು ನಾನು ರೀಸೆಂಟಾಗಿ ಕಂಪ್ಲೀಟಾಗಿ ಓದ್ಬಿಟ್ಟು ಮುಗಿಸಿದ್ದೀನಿ. ಅದು ತುಂಬ ಚೆನ್ನಾಗಿದೆ. ಯಾರಾದರೂ ಬುಕ್ ಇಂಟ್ರೆಸ್ಟ್ ಇರೋರಿದ್ರೆ ಡೆಫಿನೆಟ್ಲಿ ಮರಳಿ ಮಣ್ಣಿಗೆ ಓದಿ, ಸಖತ್ತಾಗಿದೆ. ಅದರಲ್ಲಿ ಏನು ಅಂದರೆ 3 ಜನರೇಷನ್ ತೋರಿಸ್ತಾರೆ. ಓಕೆನಾ, 3 ಜನರೇಷನ್ನು ಹೆಂಗೆ ಏನೇನಾಗುತ್ತೆ ಅವ್ರ ಲೈಫಲ್ಲಿ, ಡೇ ಟು ಡೇ ಲೈಫಲ್ಲಿ ಏನು ಮಾಡ್ತಾರೆ, ಅವ್ರದ್ದು ಊಟಕ್ಕೋಸ್ಕರ ಎಷ್ಟು ಕಷ್ಟ ಬಿದ್ದು ದುಡಿಯೋದೇ ಆಗಿರಲಿ, ಹೊಲದಲ್ಲಿ ಸಾಗುವಳಿ ಮಾಡೋದು, ಅದನ್ನ ಎಷ್ಟು ಅಂದರೆ ಪಾಪ ಅವ್ರ ಮನೆಗೆ, ಅಂದರೆ ಆ ವುಮೆನ್ಸ್ ಇದಾರಲ್ಲ ಆ ಬುಕ್ಕಲ್ಲಿ, ಆ ವುಮೆನ್ಸ್ ಆರ್ ಸೋ ಸ್ಟ್ರಾಂಗ್. ಎಂಥ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತೀರಾ. ಎಲ್ಲ ವುಮೆನ್ಸ್ದು
ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ. ಅದು ಹೆಂಗೆ ಒಂದು ಬುಕ್ಕಲ್ಲಿ ಮೇಲ್ಗಿಂತ ಫೀಮೇಲ್ ಡಾಮಿನೇಟ್ ಆಗ, ಅದು ಎಷ್ಟು 1940 ಬರ್ದಿರೋ ಬುಕ್ಕ ಅದು. ಐ ಡೋಂಟ್ ರಿಮೆಂಬರ್, ಐ ಥಿಂಕ್ ಐ ಶುಡ್ ಚೆಕ್ ದಟ್. ಓ ಮೈ ಗಾಡ್, ಮೊದಲ ಮುದ್ರಣ ಆಗಿರೋದು 1941ರಲ್ಲಿ. ಓ ಗಾಡ್, 1941ರಲ್ಲಿ ಆಗಿರೋ ಮೊದಲನೇ ಮುದ್ರಣ. ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ, ನಾನು ಅಷ್ಟು ಹಳೆ ಬುಕ್ನ ಓದಿದ್ದೀನಿ. ವಾವ್, ನಮ್ಗಿನ್ನೂ ಇದೇ ಸಿಕ್ಕಿರ್ಲಿಲ್ಲ, ಸ್ವತಂತ್ರನೇ ಸಿಕ್ಕಿರ್ಲಿಲ್ಲ, ಆವಾಗ ಬರ್ದಿದ್ದಾರೆ. ಸೋ ಗ್ರೇಟ್ ಯಾರ್. ಶಿವರಾಮ್ ಕಾರಂತರು ಬುಕ್ಕು ನಾನು 2 ಓದಿರೋದು. ನನ್ಗೆ ಯಾವುದೋ ಸುಮ್ಮನೆ ತೊಗೊಂಡ್ಬಂದೆ ಒಂದಿನ. ಯಾವುದು, ನನ್ಗೆ ಯಾರೋ ಒಬ್ರು ರೆಫರ್ ಮಾಡಿದ್ರು. ಯಾವ ಬುಕ್ ಅದು, ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು, ಮೊಕಜ್ಜಿಯ ಕನಸುಗಳು. ಓ ಮೈ ಗಾಡ್, ಮೈಂಡ್ ಬ್ಲೋಯಿಂಗ್ ಇತ್ತು. ಓಕೆ, ಅದು ಓದಿದೆ. ಅದನ್ನ ಓದಿ ಮುಗಿಸಿದ್ಮೇಲೆ ನನಗೆ ಮರಳಿ ಮಣ್ಣಿಗೆ ಯಾರೋ ಸಜೆಸ್ಟ್ ಮಾಡಿದ್ರು. ಸೊ ಶಿವರಾಮ್ ಕಾರಂತರದೇ 2 ಬುಕ್ ಅಲ್ಲ, ಸರಿ ಅದು ತುಂಬ ಚೆನ್ನಾಗಿತ್ತಲ್ಲ, ಇದು ಎಕ್ಸ್ಪೆಕ್ಟೇಷನ್ಸ್ ಇಂದಾನೆ ತೊಗೊಂಬಂದು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಟ್ ಇಸ್ ಲೈಕ್ ಸ್ಟಾಪೇ ಮಾಡ್ತಾ ಇಲ್ಲ. ಇಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂತಂದ್ರೆ ನಾನು ಒಂದಿನ ಸ್ಟಾಪ್ ಮಾಡ್ದಂಗೆ ಓದಿದ್ದೀನಿ. ಎವ್ರಿ ಡೇ ಒಂದೊಂದು ಚಾಪ್ಟರ್ ಓದ್ಬಿಟ್ಟು ಕೊನೆಗೂ ಒಂದು ವಾರದ ಹಿಂದೆ ಅದನ್ನ ಬುಕ್ ಕಂಪ್ಲೀಟ್ ಮಾಡಿದ್ಮೇಲೆ ಇವತ್ತು ನಿಜವಾಗ್ಲೂ ನಾನು ನಿರುದ್ಯೋಗಿ ಆಗ್ಬಿಟ್ಟಿದ್ದೀನಿ. ನನಗೆ ಐ ವಾಂಟ್ ಮೋರ್, ಇನ್ನೂ ನಂಗೆ ಜಾಸ್ತಿ ಬೇಕು ಅದನ್ನು ಓದಲಿಕ್ಕೆ. ಆ ಬುಕ್ಕೇ ಖಾಲಿ ಆಗ್ಬಿಟ್ಟಿದೆ. ಏನು ಮಾಡಲಿ ಒಂಥರ ಆ್ಯಕ್ಚುಲ್ ನಿರುದ್ಯೋಗಿ ಥರ ಫೀಲ್ ಆಗ್ತಾ ಇದೆ ನನಗೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ. 3 ಜನರೇಷನಲ್ಲಿ, ಒಂದು ಜನರೇಷನಲ್ಲಿ ಹೆಂಗೆ ಪಾಪ ಅವ್ರ ಮನೇನ ಸಂಪ್ರದಾಯನ ಕಟ್ಟಿ ಬೆಳೆಸ್ತಾರೆ, 2ನೇ ಜನರೇಷನ್ ಅವ್ನು ಹೆಂಗೆ ಹಾಳು ಮಾಡ್ತಾರೆ, ಅದನ್ನೆಲ್ಲ 3ನೇ ಜನರೇಷನ್ ಅವರು ಅದನ್ನ ಹಾಳು ಮಾಡಿರೋದನ್ನ ಮತ್ತೆ ಪಿಕಪ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಅವ್ರು ಎಷ್ಟು ಸೆಕೆಂಡ್ ಜನರೇಷನ್ ಹಾಳು ಮಾಡಿರೋರು ಹೋಗಿರ್ತಾರಲ್ಲ, ಅದನ್ನ ಸರಿ ಮಾಡೋದಕ್ಕೆ 3rd ಜನರೇಷನ್ ಅವ್ರು ಎಷ್ಟು ಪಾಪ ಆ ಕ್ಯಾರೆಕ್ಟರ್ ಎಷ್ಟು ಹೋರಾಡುತ್ತೆ ಅದಿದೆ. ಅದು ತುಂಬ ಚೆನ್ನಾಗಿ ಬರೆದಿದ್ದಾರೆ. 3 ಜನರೇಷನ್ ಅಂತೂ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ತಾತ, ಮಗ, ಮೊಮ್ಮಗ, 3 ಜನರೇಷನ್ ಇದು ಬುಕ್ಕು. ಸೊ ಅದರಲ್ಲಿರೋ ವುಮೆನ್ಸ್ ಇದಾರಲ್ಲ, ಓ ಮೈ ಗಾಡ್, ನಿಜವಾಗ್ಲೂ ಈಗ ನಾವೆಲ್ಲ ಇದೀವಲ್ಲ, ಏನೂ ಅಲ್ಲ, ಅಷ್ಟು ಕಷ್ಟ ಬಿದ್ದಿದ್ದಾರೆ ಎಲ್ಲರೂ ಆ ಬುಕ್ಕಲ್ಲಿ ಕೊಟ್ಟಿರೋ ಎಲ್ಲ ಕ್ಯಾರೆಕ್ಟರ್ಗಳು. ಅದರಲ್ಲೂ ಒಂದು ನಾಗವೇಣಿ ಅಂತ ಒಂದು ಪಾತ್ರ ಬರುತ್ತೆ. ಶಿ ಈಸ್ ಮೈಂಡ್ ಬ್ಲೋಯಿಂಗ್. ಯಾರಿಗಾರು ಪುಸ್ತಕ ಓದೋ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಓದಿ. ಆ್ಯಕ್ಚುಲಿ ಯಾವಾಗಲೂ ಓದಬೇಕು. ಓದೋದ್ರಿಂದ ಬ್ರೈನ್ ಆ್ಯಕ್ಟಿವಿಟಿ ಅಥವಾ ಬ್ರೈನ್ ಇಂಪ್ರೂವ್ ಆಗುತ್ತೆ. ಓಕೆ, ತುಂಬ ಲಾಜಿಕಲಿ ಅಥವಾ ತುಂಬ ಥಿಂಗ್ಸ್ನ ಥಿಂಕ್ ಮಾಡೋದಕ್ಕೆ ನಮಗೆ ಓದೋದ್ರಿಂದ ತುಂಬ ಬ್ರೈನ್ನ ಯೂಸ್ ಮಾಡ್ಕೋತೀವಿ. ಸೊ ನಾವು ಜಾಸ್ತಿ ಲಾಜಿಕಲಿ ಥಿಂಕ್ ಮಾಡ್ತೀವಿ ಆ್ಯಂಡ್ ನಮ್ಮ ಬ್ರೈನ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ತುಂಬ ಕ್ರಿಯೇಟಿವ್ ಆಗ್ತೀವಿ. ಸೊ ಆ ರೀಸನ್ಗೋಸ್ಕರ ಎಲ್ಲ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಿರಲಿ ಜಾಸ್ತಿ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್. ಅಟ್ಲೀಸ್ಟ್ ನಾನಂತರೂ ನಾನು ಜೆನ್ಸಿ ಜನರೇಷನ್ ಆದ್ರೂ ನನಗೆ ಬುಕ್ಸ್ ಓದೋದು ಭಾಳ ಇಷ್ಟ. ನಾನು ಭಾಳ ಬುಕ್ಸ್ ಓದಿದ್ದೀನಿ. ಈ ವರ್ಷದಲ್ಲೇ 6ರಿಂದ 7 ಬುಕ್ಸ್ ಓದಿದ್ದೀನಿ ನಾನು. ಬನ್ನಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಈ ಗಿಡಗಳಿಗೆ ಒಂದು ದಿನ ನೀರು ಹಾಕೋದನ್ನ ಏನಾದ್ರು ಮಿಸ್ ಮಾಡಿಬಿಟ್ರೆ ಹೆಂಗೆ ಬಾಡಿ ಹೆಂಗಾಗ್ಬಿಟ್ಟಿರ್ತವೆ ಗೊತ್ತಾ. ಫುಲ್ ಬೆಳಗ್ಗೆ ನೀರು ಹಾಕ್ಲಿಕ್ಕೂ ಮುಂಚೆ ನಾನು ಮರೆತು ಒಂಡೇನೋ ನೆನ್ನೆ ಮತ್ತು ಇವತ್ತು ನೀರು ಹಾಕಿರಲಿಲ್ಲ. ಸೊ ಈ ಫುಲ್ ಬಾಡಿ ಹಿಂಗೆ ಬಗ್ಬಿಟ್ಟಿತ್ತು. ಟ್ರೈ ಮಾಡ್ತೀನಿ. ಇವಾಗ ನಾನು ಎಲ್ಲೇ ಹೊರಗಡೆ ಹೋದ್ರು ಅದಕ್ಕೆ ನಾನು ಶೂಟೇ ಮಾಡೋದಿಲ್ಲ. ಶೂಟ್ ಮಾಡದೇ ಇರೋದಕ್ಕೆ ನಾನು ಎಲ್ಲೂ ಅಪ್ಲೋಡು ಮಾಡ್ತಾ ಇಲ್ಲ ಅಥವಾ ನನ್ನ ಬ್ಲಾಗ್ಸ್ ಅಲ್ಲಿ ಎಲ್ಲೂ ಆ್ಯಡ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಸ್ವಲ್ಪ
ಹೊರಗಡೆ ಜನಗಳನ್ನ ನೋಡಿದ ತಕ್ಷಣ ನಂಗೆ ಆ್ಯಂಕ್ಷಿಯಸ್ ಫೀಲ್ ಆಗುತ್ತೆ. ಅವಾಗ ನಾನು ಮೊಬೈಲ್ ಹಿಡ್ಕೊಂಡು ಮಾತಾಡೋದು ಐ ಡೋಂಟ್ ನೋ ಹೆಂಗೆ ಅದು ನಂಗೆ ಇನ್ನೂ ಮಾಡೋಷ್ಟು ಇನ್ನೂ ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ಸೊ ಹೋದಾಗ ನನ್ನ ಪಾಡಿಗೆ ನಾನು ಹೋಗ್ಬಿಟ್ಟು ನಾನು ಶಾಪಿಂಗ್ ಇದ್ರೆ ನಾನು ಮುಗಿಸ್ಕೊಂಬಿಟ್ಟು ಹಾಗೆ ವಾಪಸ್ ಬರ್ತೀನಿ ಅಂತ ಎಲ್ಲರೂ ಹೋದ್ರೂ ಹಾಗೆ ಬರ್ತೀನಿ. ತುಂಬ ಕಡೆ ಓಡಾಡಿದೆ ಲಾಸ್ಟ್ ಇಯರು. ನಾನು ಚಾನಲ್ ಓಪನ್ ಮಾಡಿರಲಿಲ್ಲ, ಇಲ್ಲಾಂದರೆ ನಾನು ತುಂಬ ಚೆನ್ನಾಗಿ ವ್ಲಾಗ್ಸ್ ಮಾಡಿಬಿಟ್ಟು ಹಾಕ್ಬೋದಿತ್ತು. ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ತೀನಿ ಎಲ್ಲೇ ಹೋದ್ರೂ ಶೂಟ್ ಮಾಡ್ಕೊಂಡು ಬರಲಿಕ್ಕೆ, ಸೊ ದಟ್ ನಾನು ನಿಮಗೂ ಎಲ್ಲ ತೋರಿಸ್ತಾ ಆಗುತ್ತೆ ನಾನು ಏನು ಮಾಡ್ತೀನಿ ಅಂತ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಅಲ್ಲಿವರೆಗೂ ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.